4 ದಿನಗಳ ಹಿಂದೆ ಕಲಬುರಗಿ ಜಿಲ್ಲಾ ಕಾರಾಗೃಹದಿಂದ ಮೂವರು ಎಸ್ಕೇಪ್ ಆಗಿದ್ರಲ್ಲ, ಆ ಘಟನೆ ಇನ್ನೂ ಮಾಸುವ ಮುನ್ನವೇ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕಿದ್ದ ಆರೋಪಿಯೊಬ್ಬ ಎಸ್ಕೇಪ್ ಆಗಿದ್ದಾನೆ. ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯ ವಶದಲ್ಲಿದ್ದಂತಹ ಆರೋಪಿ ವೆಂಕಟೇಶ್ ಅನ್ನೋನು ಪರಾರಿಯಾಗಿರ್ತಕ್ಕಂಥದ್ದು. ಜೈಲಿಗೆ ಕರ್ಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲೇ ತಪ್ಪಿಸ್ಕೊಂಡೋಗಿದ್ದಾನೆ ಈ ಆರೋಪಿ. 2020ರಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಮತ್ತು ಹಲ್ಲೆ ಕೇಸ್ನ ಆರೋಪಿ ವೆಂಕಟೇಶ್ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ನೀಡಿತ್ತು ಹೊಸನಗರ JMFC ಕೋರ್ಟು. ಆಯಿತು, ಆದೇಶ ಕೊಟ್ಟ ಮೇಲೆ ಆತನನ್ನು ಜೈಲಿಗೆ ಕರ್ಕೊಂಡು ಹೋಗಬೇಕಾದ್ರೆ ಆನ್ ದಿ ವೇ ಆತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಆನ್ ದಿ ವೇ. ಸೊ ಈಗ ಈ ಖೈದಿಗಳು ಎಸ್ಕೇಪ್ ಆಗೋದು ಜಾಸ್ತಿ ಆಗ್ತಿದೆ. ಮೊನ್ನೆ ಜೈಲಿಂದ 3 ಜನ ಕಲಬುರಗಿನಲ್ಲಿ, ಇವತ್ತು ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆನ್ ದಿ ವೇ ಒಬ್ಬ ಆರೋಪಿ, ಅಂದರೆ ಈತ ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕಾಗಿತ್ತು. ಜುಡಿಷಿಯಲ್ ಕಸ್ಟಡಿ, ಸಜಾ ಕೈದಿ ಅಲ್ಲ, ಈತ ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕಾಗಿತ್ತು. ನೋಡಿ, ಕರ್ಕೊಂಡು ಹೋಗಬೇಕಾದ್ರೆ ಜೈಲಿಗೆ ಆನ್ ದಿ ವೇ ಹಸುವಾಗ್ತಾ ಇದೆ, ಊಟ ಬೇಕು ಅಂತ ಕೇಳ್ತಾನಂತೆ ಈ ಆರೋಪಿ ವೆಂಕಟೇಶ್. ಆಗ ಜೀಪ್ ನಿಲ್ಲಿಸ್ಬಿಟ್ಟು ಊಟ ತರೋದಕ್ಕೆ ಹೋಗ್ತಾರೆ DRFO ಸುನಿಲ್ ಮತ್ತು ಇಬ್ರಾಹಿಂ ಅನ್ನೋರು. ಈ ವೇಳೆ ಜೀಪ್ನಲ್ಲಿದ್ದ ಸಿಬ್ಬಂದಿಯನ್ನು ಹಲ್ಲೆ ಮಾಡಿ ಇವನು ಪರಾರಿಯಾಗ್ಬಿಟ್ಟಿದ್ದಾನೆ. ಆರೋಪಿಗಾಗಿ ತೀವ್ರ ಶೋಧ ನಡೆಸಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಹೊಸನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸೊ ಇದು 1 ವಾರದ ಅವಧಿಯ ಒಳಗಡೆ ನಡೀತಾ ಇರತಕ್ಕಂಥ 2ನೇ ಇನ್ಸಿಡೆಂಟ್. ಒಂದು ಕಲಬುರಗಿನಲ್ಲಿ, ಈಗ ಶಿವಮೊಗ್ಗದಲ್ಲಿ. ಈ ಆರೋಪಿ ವೆಂಕಟೇಶ್ ಬಟ್ ಜೈಲಿನ ಜೀಪಲ್ಲಿ ಒಬ್ಬನ್ನೇ ಬಿಟ್ಟು ಹೋಗಿರಲ್ಲ, ಸಿಬ್ಬಂದಿ ಇದ್ರಂತೆ, ಅವ್ರ ಮೇಲೆ ಹಲ್ಲೆ ಮಾಡಿ ಓಡೋಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಯಾರು ಈ ವೆಂಕಟೇಶ್ ಅಂತಕ್ಕಂಥ ಆರೋಪಿ? ಇವನ ಹಿನ್ನೆಲೆ ಏನು? ತುಂಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತಾ? ಡೀಟೇಲ್ಸ್ ಏನಿದೆ ಅಂತ? ಹೌದು ಅರವಿಂದ್, ಏನು ಕಲಬುರಗಿಯಲ್ಲಿ ಆ ಜೈಲಿನಿಂದ ಏನು ಆರೋಪಿಗಳು ತಪ್ಪಿಸ್ಕೊಂಡಿದ್ರು, ಅದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಕೂಡ ಅಂಥದ್ದೇ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಅದು ಕೂಡ ಅರಣ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿ ವಶದಲ್ಲಿದ್ದಂಥ ಆರೋಪಿ ಇದೀಗ ತಪ್ಪಿಸ್ಕೊಂಡಿರುವಂಥದ್ದು. ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಆಡುಗೋಡಿಯ ವೆಂಕಟೇಶ್, ಈತನ ಮೇಲೆ 2019-20 ಸಾಲಿನಲ್ಲಿ ಶಿವಮೊಗ್ಗದಲ್ಲಿ ಒಂದು ಕಂಪ್ಲೇಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ಮತ್ತು ಕರ್ತವ್ಯಕ್ಕೆ ಅಡ್ಡಿ ಸಂಬಂಧಪಟ್ಟಾಗೆ ಏನು ಕೇಸ್ ದಾಖಲಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಏನು ಹೊಸನಗರ ಪೊಲೀಸರು ಕೂಡ ವಶಕ್ಕೆ ಪಡೆದಿರ್ತಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಆತನನ್ನು ವಶಕ್ಕೆ ಪಡೆದು ನಿನ್ನೆ ಹೊಸನಗರ JMFC ಕೋರ್ಟ್ಗೆ ಹಾಜರುಪಡಿಸಿರ್ತಾರೆ. ಸಂಜೆ ವೇಳೆಗೆ ಆತನನ್ನು ಕೋರ್ಟ್ ಏನು JC ಮಾಡಿರುತ್ತೆ, ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತೆ. ತಕ್ಷಣ ಆತನನ್ನು ಕರ್ಕೊಂಡು ಶಿವಮೊಗ್ಗ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯ ವಶದಲ್ಲಿದ್ದಂಥ ಏನು ಆರೋಪಿ ವೆಂಕಟೇಶ್ ಇದೀಗ ತಪ್ಪಿಸ್ಕೊಂಡಿರುವಂಥದ್ದು. ಹೊಸನಗರ ತಾಲೂಕಿನ ಬಟ್ಟೆ ಮಲ್ಲಪ್ಪ ಬಳಿ ಬರ್ತಿದ್ದಂತೆ ಆತ ಅರಣ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿ ಏನು DRFOಗಳು ಮತ್ತು ಏನು ಸಿಬ್ಬಂದಿಗಳಿರ್ತಾರೆ, ಅವರ ಬಳಿ ಆತನಿಗೆ ಹಸಿವಾಗ್ತಿದೆ ಅನ್ನೋ ಮಾಹಿತಿಯನ್ನು ಹೇಳ್ತಾನೆ. ಆತನಿಗೆ ಊಟವನ್ನು ಕೊಡಲಿಕ್ಕೆ ಏನು ಹೊಸನಗರದ ಬಟ್ಟೆ ಮಲ್ಲಪ್ಪ ಸರ್ಕಲ್ ಬಳಿ ಜೀಪನ್ನು ನಿಲ್ಲಿಸಿ ಇಬ್ಬರು DRFಗಳು ಏನು ಸುನಿಲ್ ಕುಮಾರ್ ಮತ್ತು ಇಬ್ರಾಹಿಂ ಹೋಗುವಂಥದ್ದು. ಜೀಪ್ನ ಬಳಿ ಚಕ್ರಪಾಣಿ ಮತ್ತು ಆಯಾನ್ ಎಂಬುವರ ಇಬ್ಬರು ಅರಣ್ಯ ಇಲಾಖೆ ಸಿಬ್ಬಂದಿ ಇರ್ತಾರೆ. ಆತನ ಜೊತೆ ಈ ಆರೋಪಿ ವೆಂಕಟೇಶ್ ಕೂಡ ಇರ್ತಾನೆ. ಆದರೆ ಏಕಾಏಕಿ ಏನು ಇಬ್ಬರು DRFಗಳು ಹೋದಂಥ ಸಂದರ್ಭದಲ್ಲಿ ಆರೋಪಿ ವೆಂಕಟೇಶ್ ಇಬ್ಬರು ಸಿಬ್ಬಂದಿಯ ಮೇಲೆ ಹಲ್ಲೆಯನ್ನು ಮಾಡಿ ಈಗಾಗಲೇ ಎಸ್ಕೇಪ್ ಆಗಿರುವಂಥದ್ದು. ಒಂದು ಕಡೆ ಕೋರ್ಟ್ ಜೆಸಿಗೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು. ಆದರೆ ಇದೀಗ ಆರೋಪಿ ಎಸ್ಕೇಪ್ ಆಗಿರೋ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಹೊಸನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಆತನ ಪತ್ತೆಗೆ ಇದೀಗ ಮತ್ತೊಮ್ಮೆ ಮುಂದಾಗ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.